ಹೋಗ್ಬೇಕು ಅಂದ್ಯಂತೆ. ನಾಳೆ ನಿನ್ ಬಿಡುಗಡೆ ಆಗ್ತಾ ಇದೆ. ಏನಾದ್ರೂ ಹೇಳೋದಿದ್ಯಾ? ಏನಿಲ್ಲ ಸರ್, ನಾನು ಇಲ್ಲಿಗೆ ಬಂದು 5 ವರ್ಷ ಆಯ್ತು. ಇಷ್ಟೊತ್ತಿಗೆ ನನ್ನ ತಂಗಿಗೆ 2 ಮಕ್ಕಳಾದ್ರೂ ಆಗಿರುತ್ತೆ. ಅವ್ರಿಗೆ ಏನ್ ಹೆಸರಿಟ್ರೆ ಚೆನ್ನ ಅಂತ ಯೋಚಿಸ್ತಾ ಇದ್ದೆ. ಅಂದ್ರೆ ಇಲ್ಲಿವರೆಗೂ ಅವ್ರಿಗೆ ಹೆಸರಿಡದೆ ಇರ್ತಾರ? ಇಲ್ಲ ಸರ್, ಇಟ್ಟಿರಲ್ಲ. ನಾನಿಲ್ದೆ ನನ್ನ ತಂಗಿ ಖಂಡಿತ ಹೆಸರಿಟ್ಟಿರಲ್ಲ. ಏನ್ ಹೆಸರಿಡ್ಬೇಕು ಅನ್ಕೊಂಡಿದ್ಯಾ? ಈ ಕಡೆ ಇರೋದೆಲ್ಲ ಹೆಣ್ಮಕ್ಳ ಹೆಸರು, ಈ ಕಡೆ ಇರೋದೆಲ್ಲ ಗಂಡು ಮಕ್ಕಳ ಹೆಸರು. ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು. ತೆಗೀರಿ ಸರ್. ರಘು. ರಘು ಒಳ್ಳೆ ಹೆಸರು. ಶಾಂತಿ. ಶಾಂತಿ. ಶಾಂತಿ ನಮ್ಮ ತಾಯಿ ಹೆಸರು. ಅರ್ಚನೆ ಹೆಸರು ಹೇಳಿಮ್ಮ. ಮಗನ ಹೆಸರು ವೀರು, ಮಗಳ ಹೆಸರು ಸಿರಿ. ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ. ವೀರು ನಾಮಧೇಯಸ್ಯ ಶ್ರೀನಾಮಧೇಯಸ್ಯ ಸಹ ಕುಟುಂಬಾನಾಂ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ಅಮ್ಮ, ನನ್ನ ಡ್ಯಾಡಿ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಅಲ್ಲಿಗೆ ಹೋಗ್ತಾ ಇದೀವಪ್ಪ. ತಗೋಮ್ಮ. ಏನಮ್ಮ ತೆಂಗಿನಕಾಯಿ ಹೊಡೆದೇನೆ ಹೋಗ್ತಾ ಇದೆಯಲ್ಲ? ಏನೋ ಯೋಚನೆಯಲ್ಲಿ ಮರ್ತ್ಬಿಟ್ಟೆ. ತೆಂಗಿನಕಾಯಿ ಕೆಟ್ಟು ಹೋಗಿದ್ರೆ ಏನೋ ಕೆಟ್ಟದ್ದಾಗತ್ತೆ ಅಂತ ನಮ್ಮ ತಾಯಿ ನಂಬ್ತಿದ್ರು. ಆ ದಿನಾನು ಹಾಗೆ ಆಯ್ತು. ನಮ್ಮ ತಂದೆ 2ನೇ ಮದುವೆ ಮಾಡ್ಕೊಂಡಿದ್ರು. ಯಾಕೆ ಮಾಡ್ಕೊಂಡ್ರಿ ಅಂತ ನಮ್ಮ ತಾಯಿ ಕೇಳಿದ್ರೆ, 2 ಮಕ್ಕಳ ತಾಯಿ ನೀನು, ನಿನ್ನ ಮೇಲೆ ನನಗೆ ಆಸೆ ತೀರೋಯ್ತು, ಹೋಗುವಂತ ದುಡ್ಡಿನ ಕಂತೆನ ನಮ್ಮ ತಾಯಿ ಮುಖದ ಮೇಲೆ ಬಿಸಾಕಿದ್ರು. ಹಣವಂತನ್ನ ಪ್ರೇಮಿಸಿ ಮೋಸ ಹೋದೆ ಅಂತ ನನ್ನೂ ನನ್ನ ತಂಗಿನೂ ಮಡಿಲಲ್ಲಿಟ್ಕೊಂಡು ನನ್ನ ತಾಯಿ ಆ ದಿನ ಎಲ್ಲ ಕಣ್ಣೀರು ಹಾಕ್ತಾ ಇದ್ದ. ಯಾಕಪ್ಪ, ಏನಾಯ್ತು? ತಾಯಿನ ಕಳ್ಕೊಂಡು ಅನಾಥರಾಗಿ ನಿಂತಿದ್ದ ನನಗೂ ನನ್ನ ತಂಗಿಗೂ ದೇವರ ಹಾಗೆ ಬಂದು ಆಶ್ರಯ ಕೊಟ್ಟಿದ್ರು ಸ್ಟೇಷನ್ ಮಾಸ್ಟರ್. ತಗೊಳ್ಳಿ ಸುಮ್ಮನೆ, ನಾನು ಪಡ್ತೇನೆ. ಒಳ್ಳೇದು. ಏನೇ ಅದು? ನನ್ನ ಹೊಲದ ಮಧ್ಯದಲ್ಲಿ ಸಮಾಧಿನ? ಅವನ್ ಹೊಲದಲ್ಲಿ ಮಾಡ್ಕೋತಾ ಇದ್ದೇನೆ ಬಿಡಿ ಗೌಡ್ರೆ. ಇವ್ರ ಹೊಲ ಹೆಂಗಾಯ್ತದೆ? ಇವ್ರಮ್ಮ ಈ ಹೊಲದ ಮೇಲೆ ಸಾಲ ತಗೊಂಡವಳೆ. ಪಂಚಾಯತ್ಗೆ ಹೋಗಿದ್ವಿ, ಈ ಹೊಲನ ನಿಮ್ ಸ್ವಾಧೀನ ತಗೊಳ್ಳಿ ಅಂತ ಅಜ್ಮೆಂಟ್ ಆಗದೆ. ಸೆಂಟಿಮೆಂಟ್ ಆಗಿ ಈ ಸಮಾಧಿ ನಮ್ಗೆ ಆಗ್ ಬರಲ್ಲ. ಏನೋ ನೋಡ್ತಾ ಇದ್ದ, ತೆಗೆದಾಕ್ರ. ಗೌಡ್ರೆ, ನಿಮ್ ಹಣ ಕೊಡ್ತೀನಿ. ನಮ್ಮಮ್ಮನ ಸಮಾಧಿನ ಹೊಡೆದಾಕ್ಬೇಡಿ. ಏನು ನೀನ್ ಕೊಡ್ತೀಯಾ? ಏನ್ ನೋಡ್ತಾ ಇದ್ದ, ತೆಗೆದಾಕ್ರ. ಹುಡುಗ ಪಾಪ ಅಷ್ಟೊಂದು ಕೇಳ್ಕೊತಿದ್ದಾನೆ, ಬಿಟ್ಟು ಬಿಡಿ. ದೇವ್ರು ನಿಮ್ಗೇನ್ ಕಮ್ಮಿ ಮಾಡವನೆ? ನನ್ಗೇನ್ ಕಡಿಮೆ ಮಾಡೋನು ಬಿಟ್ಟವನು ಅದ್ ಬೇಡ. ಇವ್ರಪ್ಪ ಇವ್ರಮ್ಮನ್ನ ಬೀದಿ ಬಿಟ್ಟೋದ, ಇವ್ರಮ್ಮ ಇವ್ನ ಅನಾಥನಾಗ್ ಮಾಡೋದ್ಲು. ಇವ್ನ ಇನ್ನೂ ಸಣ್ಣ ಹುಡ್ಗ, ನನ್ ದುಡ್ಡನ್ನ ಹೆಂಗ್ ತೀರಿಸ್ತಾನೆ ಅಂತ. ಜಮೀನ್ ಇದೆಯಲ್ಲ, ಹೆಂಗೋ ತೀರಿಸ್ತಾನೆ. ಅಲ್ಲ ಮೇಷ್ಟ್ರೆ, ಒಂದ್ ಚಾನ್ಸ್ ಕೊಟ್ಟು ನೋಡಿ ಗೌಡ್ರೆ. ಆಯ್ತು, ನೀವ್ ಹೇಳಿದ ಮೇಲೆ ಬಿಟ್ಟು ಹೋಗ್ತಾ ಇದೀನಿ. ನಾಳೆ ಅವ್ರು ಏನಾದ್ರೂ ಕಟ್ಲಿಲ್ಲ ಅಂದ್ರೆ ಇದಕ್ಕೆಲ್ಲ ನೀವೇ ಜವಾಬ್ದಾರ. ಆಯ್ತು. ವರ್ಷಕ್ಕೆ ಇಷ್ಟು ಅಂತ ನಾನು ಇನ್ವಾಲ್ವ್ಮೆಂಟ್ ಬಂದು ಬಿಡ್ಬೇಕು. ಇನ್ವಾಲ್ವ್ಮೆಂಟ್ ಅಲ್ಲ, ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ. ಯಾವ್ದೋ ಒಂದ್ ಮೆಂಟು. ನಡೀರ. ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಂ ಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತುಪಪಾಸ್ಮಹೇ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ತಂಗಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾಳೆ. ಗೌರಿ, ನನ್ನ ಪೆನ್ ತಗೊಂಬಾರೆ. ಬಂದೆ. ಬಾರೆ ತಗೊಳ್ಳಿ. ಥ್ಯಾಂಕ್ ಯು. ಏಯ್ ಬಾರೆಯಲ್ಲಿ. ಏನೇ ಇದು? ಪುಸ್ತಕ ಹುಷಾರು.
ಹುಷಾರು ಅಂದ್ರೆ ಬೀಳ್ಸ್ಬಿಡ್ತಾರೆ ಅಂತ ಗೊತ್ತಿಲ್ವಾ ಅಣ್ಣಯ್ಯ ನಿಮ್ಗೆ? ಏಯ್, ಪರೀಕ್ಷೆ ಹೋಗುವಾಗ ಬುಕ್ಸ್ ಯಾಕೆ ತಗೊಂಡೋಗಿ ಹೊರಗಡೆ ಇಡು. ಪರವಾಗಿಲ್ಲ ತಗೊಂಡೋಗಮ್ಮ. ನೀ ಪರೀಕ್ಷೆಯಲ್ಲಿ ಪುಸ್ತಕ ನೋಡ್ಕೊಂಡು ಬರೆದ್ರೆ ಚೆನ್ನಾಗಿ ಬರೀತೀಯಾ, ಹೆಚ್ಚೆ ಮಾರ್ಕ್ಸ್ ಬರುತ್ತೆ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀಯಾ, ಆಮೇಲೆ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ಬೋದು. ಅಣ್ಣಯ್ಯ ತಗೊಂಡೋಗಕ್ಕಾಗಲ್ಲ ಅಲ್ಲ? ಬೇಡ ಬಿಡು, ಹೊರಗಡೆ ಬಿಡಮ್ಮ. ನೀ ಬಾಮ್ಮ, ಹುಷಾರಾಗಿ ಹೋಗ್ಬಮ್ಮ. ದೇವ್ರು ನಿನ್ಗೆ ಒಳ್ಳೇದ್ ಮಾಡಿ. ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಸರಿ ಅಣ್ಣಯ್ಯ. ಹೆಚ್ಚಿಗೆ ಮಾರ್ಕ್ಸ್ ತಗೋಬೇಕು. ಕೆಲಸ ಮಾಡು, ನೀನು ಅವಳ ಜೊತೆಲಿ ಹೋಗಿ ಅವ್ಳು ಬರೆಯೋರ್ಗಿದ್ದು ಆಮೇಲೆ ಕರ್ಕೊಂಬ. ಯಾಕೆ ಮಾಸ್ಟ್ರೆ? ಮತ್ತಿನ್ನೇನಯ್ಯ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಹೇಳಿದ್ದೇನೆ ಹೇಳ್ತಾ ಇದೀಯಾ, ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ಅಂತ. ಒಂದ್ಕಿತ ನೋಡಿದ್ರೆ ನೋಡ್ತಾನೆ ಇರ್ಬೇಕು. ಪಕ್ಕದ ಹೋಗಿ ಗೊತ್ತಿಲ್ಲೋ ಬಂದ್ರು ನಾವು ಹೋಗ್ತೋಣ. ಅದಕ್ಕೊಂದು ಮಿತಿ ಇರ್ಬೇಕಪ್ಪ. ಎಲ್ಲಿ ಹೋದ ಇವನು? ಎಲ್ಲವಳು ಕಾಣ್ತಾನೆ ಇಲ್ಲ. ಲವಳೆ ಏ ಮಣಿ 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 ಮಣಿಗೊಂದು ದಾರ, ಒಂದು ಮಣಿ ಸೇರಿ ಚಂದದೊಂದು ಹಾರ. ಎಳೆ ಮಣಿ ನಿನ್ನ ಹೆಸರೇನೇಳೆ, ಎಳೆ ಎಳೆ ಅಮ್ಮಣ್ಣಿ. ಏ ಮಣಿ 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 ಮಣಿಗೊಂದು ದಾರ. ಹೋಯ್ತಾಳಲು. ಹಾಡು ತುಂಬಾ ಚೆನ್ನಾಗಿದೆ. ವಾಯ್ಸು ಸ್ವೀಟ್ ಆಗೈತಲ್ಲ, ಅದಕ್ಕೆ ರಿಪೀಟ್ ಮಾಡ್ಲಾ? ಮೊದಲು ಹಾಡು, ಆಮೇಲೆ ನೋಡೋಣ. ಏನ್ ಆಮೇಲೆ? ಏನು ಕೆನ್ನೆ ಹೊಡೆದ್ಬಿಟ್ಟಣ. ನೋಡು, ಕಚ್ಚ ಎತ್ತು ಬಿಡ್ತೀನಿ. ಅಣ್ಣ ಮತ್ತೆ ಹೊಡೆದ್ಬಿಟ್ಟ. ಇವತ್ತು ಸೋತ್ಬಿಟ್ನಾ? ಬಿಡೋದಿಲ್ಲ. ನೀನು ಒಂದಲ್ಲ ಒಂದ್ ದಿವಸ ಹೊಡೆದೇ ಹೊಡಿತೀನಿ. ಕುತ್ಕೋ. ನಾನು ಅದನ್ನೇ ಕಾಯ್ತಾ ಇದ್ದೇವೆ. ನನ್ನ ಮಗನ್ನ ಯಾವಾಗ ಸೋಲಿಸ್ತೀಯಾ ಅಂತ. ಇದೇ ನಿನ್ ತಂಗಿದ್ದು ಲಾಸ್ಟ್ ಎಕ್ಸಾಮ್ ಅಂತೆ. ಹೌದು ಗೌಡ್ರೆ, ಜಾಣೆ, ತುಂಬಾ ಚೆನ್ನಾಗಿ ಗೊತ್ತಾಳವಳು. ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ತಗೊಳ್ಳಿ ಅಣ್ಣಯ್ಯ. ಅಮ್ಮ ಸಿರಿ, ಈ ಕಡೆ ಬಮ್ಮ. ಮತ್ತೆ ಶುರು ಮಾಡ್ಕೊಂಡ್ರ? ಅಯ್ಯೋ ಬಿಸಿ. ಅಮ್ಮ ಸಿರಿ, ಆ 2 ನಕ್ಷತ್ರ. ಗೊತ್ತು. ನಾವಿಬ್ರು ಚಿಕ್ಕವರಿದ್ದಾಗ ಅಮ್ಮ ಹೇಳ್ತಾ ಇದ್ರು, ಅದ್ ನೀವು ಅದ್ ನಾನು ಅಂತ. ಅಷ್ಟೇ ತಾನೇ? ಹಾಗಾದ್ರೆ ಅಮ್ಮವ್ರ ಮದ್ವೆ ಆದ್ಮೇಲೆ ಒಂದ್ ನಕ್ಷತ್ರ ಹೋಗುತ್ತಾ ಯಜಮಾನ್ರೆ? ಅದು ಎಲ್ಲೂ ಹೋಗಲ್ಲ. ನಮ್ಮಿಬ್ಬರ ಮಧ್ಯೆ ಬರೋ ಆ ನಕ್ಷತ್ರನ ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನಿ, ಗೊತ್ತಾಯ್ತಾ? ಸಂತೆ ಮೊಟ್ಟೆ ತೊಗೊಳಲ್ಲ. ಸರಿ ಕಣೋ, ಆದ್ರೆ ಹುಷಾರು. ನಾನು ಇಲ್ಲಿ ಹೇಳಿದ್ರೆ ಅವಳು ಅಲ್ಲಿ. ಸಂತೋಷ್, How are you, my friend? ಎಲ್ಲಿದ್ಯೋ? I'm in a small party. ಪಾರ್ಟಿನ? Yes, my friend. ಸಂತೋಷ್, ನಾನು ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಪಾರ್ಟಿ ಎಲ್ಲ ಒಬ್ನೇ ಹೋಗ್ಬೇಡ, ನನ್ನೂ ಕರ್ಕೊಂಡು ಹೋಗು ಅಂತ. Hello? ಹಲೋ, Hello? ಕೇಳಿಸ್ತಿಲ್ವಾ? Hello? Hello? ನೋಡು, ನಿನ್ಗೆ ಚೆನ್ನಾಗಿ ಕೇಳಿಸ್ತಿದೆ ಅಂತ ನನ್ಗೆ ಗೊತ್ತಿದೆ. ನಿನ್ನಮ್ಮ ನಾನು ಬೈಯುವಾಗ ನಾನು ಉಪಯೋಗಿಸೋ ಟ್ರಿಕ್ ಅನ್ನೇ ನನ್ ಮೇಲೆ ಉಪಯೋಗಿಸ್ತೀಯಾ? Hello? 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 ಹಲೋ, Hello? 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 ಹೋಗ್ಲಿ ಬಿಡು. ಎಂಜಾಯ್ ಯೋರ್ ಸೆಲ್ಫ್. Thank you, Dad. ಇದು ಮಾತ್ರ ಚೆನ್ನಾಗಿ ಕೇಳಿಸ್ತದೆ. ಹಲೋ 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 ಅಂತೆ.
ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಡೊನೇಷನ್ ಕೊಟ್ರಂತೆ. ಕೊಟ್ಟೆ. ಎಷ್ಟ್ ಕೊಟ್ರು? $10,000. ಅಬ್ಬಾ, ಅದೇನ್ ಕಮ್ಮಿ ಅಮೌಂಟಾ? ಅವರು ಪಾಪ ಪಬ್ಲಿಕ್ ಹೆಲ್ಪ್ ಆಗ್ಲಿ ಅಂತ ಏನು ರಿಸರ್ಚ್ ಮಾಡ್ತಿದ್ದಾರೆ, ಅದಕ್ಕೆ ಕೊಟ್ಟೆ. ಪಬ್ಲಿಕ್ ಏನ್ ಹೆಲ್ಪ್ ಆಗುತ್ತೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ಅದರಿಂದ ನಿಮಗೇನ್ ಹೆಲ್ಪ್ ಆಗುತ್ತೆ ಅಂತ ನೋಡ್ಬೇಕಲ್ವಾ? ಅದೇ ದುಡ್ಡಿಟ್ಕೊಂಡು ನಿಮಗ್ ಬೇಕಾದವ್ರಿಗೆ ಒಂದು ದೊಡ್ಡ ಪಾರ್ಟಿ ಕೊಟ್ಟಿದ್ರೆ ನಿಮ್ ಬಿಸ್ನೆಸ್ ಸ್ಟೇಟಸ್ ಇನ್ನೊಂದಷ್ಟು ಇಂಪ್ರೂವ್ ಆಗ್ತಿರ್ಲಿಲ್ವಾ? ಅದು ಹಾಗಲ್ವೇ? ಏನ್ ಹಾಗಲ್ಲ ನೋಡಿ, ಈ ಚಾರಿಟೀಸ್ ಡೊನೇಷನ್ಸ್ ಎಲ್ಲ ನಮ್ಮಂತವ್ರಿಗಲ್ಲ. ತಿನ್ನಿ. ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಇರೋರು ಯೋಚನೆ ಮಾಡ್ಲಿ, ಎಲ್ಲದಕ್ಕೂ ಏನೋ ಇವ್ರೊಬ್ರೆ ಡೋನರ್ ಅನ್ನೋ ತರ ಆಡ್ತಾರೆ. ಹೋದ್ಸಲಿ ಅದ್ಯಾವ್ದೋ ಆರ್ಫನೇಜ್ ಅಂತ ಡೊನೇಷನ್ ಕೊಟ್ರಿ, ಆಮೇಲೆ ಹೋಗಿ ನೋಡಿದ್ರೆ ಆ ಆರ್ಫನೇಜೇ ಇರ್ಲಿಲ್ಲ ಅಲ್ಲಿ. ಏನ ಹೇಳಿದ್ರೆ ಅರ್ಥನೇ ಆಗುದಿಲ್ಲ. ಗುಡ್ ಮಾರ್ನಿಂಗ್. ಹೇ ಡ್ಯಾಡ್. ಹಾಯ್. ವಾಟ್ ಹ್ಯಾಪನ್ಡ್? ಮೂಡ್ ಔಟ್ ಆದಂಗಿದೆ. ನಥಿಂಗ್. ಏನಾಗ್ತದೆ? ಡ್ಯಾಡ್, ನಾನು ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಟೆಲ್ ಮಿ, ವೈಫ್ ಪ್ರಾಬ್ಲಮ್ಮಾ? ಮಮ್ಮಿ ಬೈದ್ಲಾ? ಥ್ಯಾಂಕ್ಸ್. ಯಾಕೆ? ಹೊಡೆದಳ ಅಂತ ಕೇಳಲಿಲ್ವಲ್ಲ? ಓಹ್, ಮರ್ತ್ ಬಿಟ್ಟಿದೆ. ಹೊಡೆದ್ಲಾ? ಎಲ್ಲಿ? ಹೇ ಶಟ್ ಅಪ್. ಮಮ್ಮಿ ಬಗ್ಗೆ ನನಗೆ ಗೊತ್ತಲ್ಲ ಡ್ಯಾಡ್, ಯಾಕೆ ಅಪ್ಸೆಟ್ ಆಗ್ತೀಯಾ? ಯುನೋ, ಸಾಕ್ರೇಟಿಸು ಯಾಕಷ್ಟು ದೊಡ್ಡ ಮನುಷ್ಯನಾದ? ಯಾಕೆ? ಯಾಕಂದ್ರೆ ಅವನು ಯಾವಾಗಲೂ ಹೆಂಡತಿಯಿಂದ ಬೈಸ್ಕೊಳ್ತಿದ್ದಂತೆ. ಏನದು? ಏನಿಲ್ಲ, ನಿನ್ನ ಬಗ್ಗೆ ಅಲ್ಲ, ಸಾಕ್ರೇಟಿಸ್ ಹೆಂಡತಿ ಬಗ್ಗೆ ಮಾತಾಡ್ತಾ ಇದ್ದೆ. ಅವಳು ಮಹಾ ಜಗಳಗಂಟಿ ಅಂತೆ, ಆದ್ರೆ ನಿನ್ನಷ್ಟು ಚಂದ ಇರ್ಲಿಲ್ಲ. ಎಕ್ಸ್ಕ್ಯೂಸ್ ಮೀ. ಹಲೋ, ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನಿನ್ನ ತಂಗಿ ದಯೆಯಿಂದ ದಿವ್ಸಕ್ಕೆ 3 ಸಲ ಮುನ್ಸ್ಕೊಳ್ತಾ 6 ಸಲ ಬೈಸ್ಕೊಳ್ತಾ ಹೀಗೆ ಕುಡ್ತಾ ಸಾಕ್ತಾ ಇದೆ. ಅದೇ ನಿಮ್ಗೆ ಹೊಸ್ತಾ? ಅಷ್ಟೇನಲ್ಲ, ರೂಢಿಯಾಗ್ಬಿಟ್ಟಿದೆ. 1 ನಿಮಿಷ, ನಿನ್ನ ಅಣ್ಣ. ಹಲೋ, ಹಾ ಅಣ್ಣಯ್ಯ, ಹೇಗಿದ್ದೀರಿ? ಏನ್ ವಿಶೇಷ? ಇದೇ ಬರೋ 14ನೇ ತಾರೀಕು ನಮ್ ಲಲಿತಾಗೆ ನಿಶ್ಚಿತಾರ್ಥ. ಹೌದಾ? ಏನ್ ಇಷ್ಟು ಸಡನ್ ಆಗಿ? ಲವ್ ಒಂದು ಬೇಡ ಅಂತೆ, ಅದಕ್ಕೆ ಹಾರೋಗ್ತೀನಿ ಅಂದೆ. ಕೇಳ್ದೇನೆ, ಅದಕ್ಕೆ ಓಕೆ ಅಂದ್ಬಿಟ್ಟೆ. ಸರಿ, ಅದಿರ್ಲಿ, ಹುಡುಗಂಗ ಆಸ್ತಿ ಏನಾದ್ರು ಇದೆಯಾ ವಿಚಾರಿಸಿದ್ರಾ? ಅದೆಲ್ಲ ಇರೋದಕ್ಕೆ ತಾನೇ ನಾನು ಒಪ್ಕೊಂಡಿರೋದು. 1 ನಿಮಿಷ, ಪದ್ಮ ಮಾತಾಡ್ತಾಳೆ. ಹಲೋ ಜಾನ್ಕಿ, ನಾನ್ ಪದ್ಮ. ಮದ್ವೆಗೆ ತಪ್ಪದೆ ಬರ್ಬೇಕಮ್ಮ. ಹತ್ರ ಇದ್ದು ನೀನೇ ಎಲ್ಲ ನಡ್ಸ್ಕೊಡ್ಬೇಕು. ಆಂಟಿ, ತಪ್ಪದೆ ಸಂತೋಷನ್ ಕರ್ಕೊಂಡ್ ಬನ್ನಿ. ಚಿಕ್ಕವನಿದ್ದಾಗ ಯಾವಾಗ್ಲೂ ಅವನನ್ನ ನೋಡಿದ್ದು, ಬೆಳ್ದಿದಾನೋ ಇಲ್ವೋ ಅಂತ ನಾನ್ ನೋಡೋದ್ ಬೇಡ್ವಾ? ಕರ್ಕೊಂಡ್ ಬರ್ತೀನಮ್ಮ. ಓಕೆ, ಬಾಯ್ ಬಾಯ್. ಸಂತೋಷ್, ಎಸ್ ಮಮ್ಮಿ. ನಾವು ಇಂಡಿಯಾಗ್ ಹೋಗ್ತಾ ಇದೀವಿ. ಇಂಡಿಯಾ? ದಟ್ಸ್ ಗ್ರೇಟ್. ಮಂಡೇನೆ ಹೊರಡ್ತಾ ಇದೀವಿ, ಎಲ್ಲ ರೆಡಿ ಮಾಡ್ಕೊ. ಓಕೆ. ಇಂಡಿಯಾ? ಐ ಲವ್ ಇಂಡಿಯಾ. ನೀವು ಬರ್ತಾ ಇಲ್ಲ. ಐ ಲವ್ ಇಂಡಿಯಾ. US ಅಲ್ಲಿ ಕಾನ್ಫರೆನ್ಸ್ ಇದೆ, ಮರ್ತ್ ಬಿಟ್ರಾ? US. ಹಾಯ್ ಅಣ್ಣಯ್ಯ. ಆಹಾ, ಲಲಿತಾ, ಏನಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣಯ್ಯ. ಅಣ್ಣಯ್ಯ, ಚಾಕ್ಲೇಟ್. ನನಗೆ ಚಾಕ್ಲೇಟ್ ಕೊಡೋದನ್ನ ನೀನೇನು ಮರ್ತಿಲ್ವಾ? ಬಾರೆ, ಮದ್ವೆ ಹೆಣ್ಣು. ಹಾಯ್ ಸಿರಿ. ಮದುವೆ? ಯಾರಿಗೆ? ಯಾವಾಗಮ್ಮ ಮದುವೆ? ಜನವರಿ 18ಕ್ಕ? ಹಾಗಾದ್ರೆ ಮದುವೆಗೆ 18 ದಿವಸ ಮಾತ್ರ ಇದೆ. ಹೌದು ಅಣ್ಣಯ್ಯ, ತಪ್ಪಿಸ್ಕೊಳ್ಳೋ ಹಾಗೆ ಇಲ್ಲ. ನೀವಿಬ್ರು ಬರ್ಲೇಬೇಕು. ಖಂಡಿತ ಬರ್ತೀವಿ. ಮದುವೆಗೆ 2 ದಿವಸ ಮುಂಚೆ ಖಂಡಿತ ಬರ್ತೀವಿ. 2 ದಿವ್ಸಕ್ ಮುಂಚೆನಾ? ಆಗೋದೇ ಇಲ್ಲ. ನಾನು ಇವಳನ್ನ ಈಗ್ಲೇ ಕರ್ಕೊಂಡು ಹೋಗ್ತೀನಿ. ಈಗ್ಲೇನಾ? ಪ್ಲೀಸ್ ಅಣ್ಣಯ್ಯ, ಕಳ್ಸ್ಕೊಡಿ ಅಣ್ಣಯ್ಯ. ಹಾಗಲ್ಲಮ್ಮ, ಒಂದು ಗಳಿಗೆನೂ ಅವಳನ್ನ ಬಿಟ್ಟಿದ್ದೋನಲ್ಲ ನಾನು. ಗೊತ್ತು ಅಣ್ಣಯ್ಯ, ಆದ್ರೂ ನಾನು ನಿಮ್ ತಂಗಿನೇ ಅಲ್ವಾ? ಪ್ಲೀಸ್ ಅಣ್ಣಯ್ಯ, ಮುದ್ದು ಅಣ್ಣಯ್ಯ, ಪ್ಲೀಸ್ ಅಣ್ಣಯ್ಯ. ಏನಮ್ಮ, ಹೋಗ್ತೀಯಾ? ನೀವ್ ಬೇಡ ಅಂದ್ರೆ ಹೋಗಲ್ಲ ಅಣ್ಣಯ್ಯ. ಸರಿಯಮ್ಮ. ಕಳಿಸೋದು ಕಳಿಸ್ಬಿಟ್ಟು ಕಣ್ಣೀರ್ ಹಾಕಿದ್ರೆ ಆಗಪ್ಪ ಬೀರು.
ನಾಳೆ ಅವಳು ಮದುವೆ ಆಗಿ ಗಂಡನ್ ಮನೆಗೆ ಹೋದಾಗ ಅವಾಗೇನ್ ಮಾಡ್ತೀಯ? ಆ ವೀರು, ನಿನ್ನೆ ಒಂದ್ ಸಂಬಂಧ ಬಂದಿತ್ತು, ಅದನ್ನೇ ಹೇಳೋಣ ಅಂತ ಬಂದೆ. ಭೀಮಸಮುದ್ರದವರು, ದೊಡ್ಡ ಜಮೀನ್ದಾರರು. ಮನೆ ಕಡೆ ಚೆನ್ನಾಗಿದ್ದಾರೆ ಅಂತಾಯ್ತು. ಮನೆ ಅಲ್ಲಪ್ಪ, ದೊಡ್ಡ ಬಂಗ್ಲೆ ಅದು. ಕಾರು? 4 ಕಾರುಗಳಿದಾವೆ. ಹುಡುಗ ಅಮೆರಿಕಾದಲ್ಲಿದ್ದಾನಾ? ದೊಡ್ಡ ಕೆಲಸದಲ್ಲಿದ್ದಾನೆ. ಮದುವೆ ಮಾಡ್ಕೊಂಡು ನನ್ನ ತಂಗಿ ನಮ್ ಜೊತೆನೆ ಕರ್ಕೊಂಡು ಹೋಗ್ತಾನೆ. ಅವ್ರು ಹೇಳಿದ್ದನ್ನ ಕೇಳಿಸ್ಕೊಂಡಾಗೆ ಮಾತಾಡ್ತಿದ್ಯಲ್ಲ. ನನಗೆ ಸಂಬಂಧ ಬೇಕಾಗಿಲ್ಲ ಮಾಸ್ಟರ್. ಸಂಬಂಧ ಬೇಡವಾ? ಅಲ್ಲ, ಎಲ್ರು ಇಂಥ ಸಂಬಂಧ ಬೇಕು ಅಂತ ಆಸೆ ಪಡ್ತಾರೆ. ನೀನು ನನ್ನ ತಂಗಿನ ಮದುವೆ ಮಾಡ್ಕೊಳ್ಳೋನು ಕೋಟ್ಯಾಧೀಶ್ವರ ಆಗ್ಬೇಕಾಗಿಲ್ಲ. ನನ್ನ ಕಣ್ಣು ಮುಂದೆನೆ ಇದ್ದು ನನ್ನ ತಂಗಿನ ಪ್ರೀತಿಯಿಂದ ನೋಡ್ಕೊಳ್ಳೋ ಒಬ್ಬ ಬಡವಾದ್ರೂ ಸಾಕು.